ಈ ಸಂಚಾರ್ ಸಾಥಿ ಎನ್ನುವಂಥ ಆ್ಯಪ್ ವಿಚಾರವಾಗಿ. ಹೌದು, ದೇಶದಲ್ಲಿ ಸೈಬರ್ ಅಪರಾಧ ಪ್ರಕರಣಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ ಟೆಲಿಕಾಂ ಇಲಾಖೆ ಸಂಚಾರ್ ಸಾಥಿ ಆ್ಯಪ್ ಅನ್ನ ಕಡ್ಡಾಯ ಮಾಡುವಂಥ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದೆ ಅನ್ನುವಂಥದ್ದು ಒಂದು ಸುದ್ದಿ. ಅದು ನಾವೆಲ್ಲ ಈಗ ಕಡ್ಡಾಯವಾಗಿ ಅದನ್ನ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇನ್ನು ಹೊಸದಾಗಿ ತಯಾರಾಗುವಂಥ ಮೊಬೈಲ್ನಲ್ಲಿ ಅದು ಬೈ ಡಿಫಾಲ್ಟ್ ಆ್ಯಪ್ ಇರಬೇಕು ಅನ್ನುವಂಥದ್ದು ವಿಚಾರ. ಇದು ಬಹಳ ದೊಡ್ಡ ಗೊಂದಲಕ್ಕೆ ಕಾರಣ ಆಯಿತು. ವಿಪಕ್ಷಗಳು ಇದನ್ನ ಒಂದು ಗೂಢಾಚಾರ್ಯ ಆ್ಯಪ್ ಇದು, ಕೇಂದ್ರ ಸರ್ಕಾರ ಈ ಆ್ಯಪ್ ತರುವಂಥ ಅಥವಾ ಕಡ್ಡಾಯ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ದೊಡ್ಡ ಗಲಾಟೆಯನ್ನ ಕೂಡ ಸೃಷ್ಟಿ ಮಾಡಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಸಚಿವರು ಇದು ಕಡ್ಡಾಯ ಅಲ್ಲ, ಇದು ಆಪ್ಷನಲ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಸಂಚಾರ್ ಸಾಥಿ ಆ್ಯಪ್? ಇದರಿಂದ ನಮ್ಗೆ ನಿಜಕ್ಕೂ ಅನುಕೂಲ ಇದೆಯಾ ಅಥವಾ ಸಮಸ್ಯೆ ಎದುರಾಗಬಹುದಾ? ನಮ್ಮ ಮೊಬೈಲಲ್ಲಿ ಇದನ್ನ ಅಪ್ಲೋಡ್ ಮಾಡಬೇಕಾ ಅಥವಾ ಡೌನ್ಲೋಡ್ ಮಾಡ್ಕೊಳ್ಬೇಕಾ? ನಾವು ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಳ್ಳೋಣ. ಸಂಚಾರ್ ಸಾಥಿ ಆಪ್ ಕಡ್ಡಾಯಕ್ಕೆ ವಿಪಕ್ಷಗಳ ವಿರೋಧ. ಇದು ಗೂಢಾಚಾರಿಕೆ ಆಪ್ ಅಂತ ವಿಪಕ್ಷಗಳ ಆಕ್ರೋಶ. ಸಂಚಾರ್ ಸಾಥಿ ಆಪ್ನ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇರೋದು ಯಾಕೆ ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ಏನಿದು ಸಂಚಾರ್ ಸಾಥಿ ಆಪ್ ಅನ್ನೋದನ್ನ ತೋರಿಸ್ತೀವಿ ನೋಡಿ. 2023ರಲ್ಲಿ ಕೇಂದ್ರ ಸಂಚಾರ್ ಸಾಥಿ ಅನ್ನೋ ಪೋರ್ಟಲ್ ತೆರೆದಿತ್ತು. ಅದರ ಮುಂದುವರೆದ ಭಾಗವಾಗಿ ಸಂಚಾರ್ ಸಾಥಿ ಆಪ್ನ ಅಭಿವೃದ್ಧಿಪಡಿಸಿದೆ. ಈ ಆಪ್ನ ತಮ್ಮ ಫೋನ್ಗಳಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಮೊಬೈಲ್ ಕಳ್ಳತನ ಅಥವಾ ಕಳೆದು ಹೋದ್ರೆ ಬ್ಲಾಕ್ ಮಾಡಬಹುದು. ಕೂಡಲೇ ಮೊಬೈಲ್ ಫೋನ್ ಪತ್ತೆ ಹಚ್ಚಬಹುದು. ಸೈಬರ್ ಅಪರಾಧ, ನಕಲಿ IEMI ಸಂಖ್ಯೆ ಬಳಸಿ ನಡೆಸೋ ಸೈಬರ್ ಕೃತ್ಯಗಳನ್ನ ತಡೆಯಬಹುದು. ಸಂಚಾರ್ ಸಾಥಿ ವೆಬ್ಸೈಟ್ ಪ್ರಕಾರ ಇಲ್ಲಿವರೆಗೆ 42.14 ಲಕ್ಷಕ್ಕೂ ಹೆಚ್ಚು ಕಳುವಾದ ಮೊಬೈಲ್ಗಳನ್ನ ನಿರ್ಬಂಧಿಸಲಾಗಿದೆ. 26.11 ಲಕ್ಷಕ್ಕೂ ಹೆಚ್ಚು ಫೋನ್ಗಳನ್ನ ಪತ್ತೆ ಹಚ್ಚಲಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಎಲ್ಲಾ ಮೊಬೈಲ್ ತಯಾರಿಕಾ ಕಂಪನಿಗಳಿಗೆ ಈ ಆಪ್ನ ಕಡ್ಡಾಯವಾಗಿ ಮೊಬೈಲ್ ಫೋನ್ಗಳಲ್ಲಿ ಅಳವಡಿಸಬೇಕು ಅಂತ 90 ದಿನಗಳ ಗಡುವು ಕೊಟ್ಟಿದೆ. ಇದರ ಬೆನ್ನಲ್ಲೇ ವಿರೋಧ ಪಕ್ಷಗಳು ಸಂಚಾರಿ ಸಾಥಿ ಆಪ್ನಿಂದ ವ್ಯಕ್ತಿಗಳ ವೈಯಕ್ತಿಕ ಮಾಹಿತಿ ಸೋರಿಕೆಯ ಆತಂಕ ಹೊರಹಾಕಿವೆ. ಇದು ಗೂಢಾಚಾರಿಕೆ ಆಪ್ ಅಂತ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಆರೋಪಿಸಿದ್ದಾರೆ. I mean, clearly, it's ridiculous. Now, where else do they want to, I mean, citizens have their right to privacy. Even all of you might be having a right to privacy to send your own messages to family, friends, without the government looking at everything. It's not just one thing. It's not just snooping on the telephones. It's overall. They are turning this country into a dictatorship. ಇನ್ನು ಸಾಮಾಜಿಕ ಜಾಲತಾಣದಲ್ಲೂ ತೀವ್ರ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಇಷ್ಟೆಲ್ಲ ರಂಪಾಟದ ಬೆನ್ನಲ್ಲೇ ಕೇಂದ್ರ ಮಾಹಿತಿ ಮತ್ತು ಸಂವಹನ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸಂಚಾರ್ ಸಾಥಿ ಆಪ್ ಕಡ್ಡಾಯವಲ್ಲ, ನಿಮ್ಗೆ ಬೇಡವಾದ್ರೆ ಅಪ್ಲಿಕೇಶನ್ ಡಿಲೀಟ್ ಮಾಡ್ಕೊಳ್ಬಹುದು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. इसके आधार पर ना कोई स्नूपिंग है, ना कोई कॉल मॉनिटरिंग है. अगर आप चाहते हो तो इसको आप एक्टिवेट करो. अगर आप नहीं चाहते तो इसे एक्टिवेट मत करो. सुनिए ना, अगर आप इसको अपने फोन पे रखना चाहते हो तो रखो. अगर आप इसको डिलीट करना चाहते हो तो डिलीट करो. ವಿಷಯ ಏನಪ್ಪಾ ಅಂದ್ರೆ, ಸಂಚಾರ್ ಸಾಥಿ ಆಪ್ನ ಮೊಬೈಲ್ನಲ್ಲಿ ಆಕ್ಟಿವ್ ಮಾಡಬೇಕು ಅಂದ್ರೆ ಕ್ಯಾಮ್ರಾ, ಕಾಂಟ್ಯಾಕ್ಟ್ ಡೀಟೇಲ್ಸ್, ಕಾಲ್ ಡೀಟೇಲ್ಸ್, ಫೋನ್ ಸ್ಟೋರೇಜ್, ಮೆಸೇಜ್ ಎಲ್ಲದಕ್ಕೂ ಅನುಮತಿ ಕೊಡಬೇಕು. ಹೀಗಾಗಿ ಇದೊಂದು ಗೂಢಾಚಾರಿಕೆ ಆಪ್ ಅನ್ನೋ ಬಗ್ಗೆ ಆತಂಕ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.